ನಮಸ್ಕಾರ, ನಾನ್ ನಿಮ್ಮ ಅಮರ್ನಾಥ್ ಗುರೂಜಿ. ಇವತ್ತೊಂದು ಮಹತ್ಕರವಾದ ವಿಚಾರಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಒಂದು ಮಹತ್ಕರವಾದ ವಿಚಾರ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ ಒಂದಿರುತ್ತೆ. ಏನಂದ್ರೆ ಅದು ಹುಟ್ಟು. ಇನ್ನೊಂದು ಲಾಸ್ಟ್ ಇವೆಂಟ್ ಒಂದು ಸಾವು. ಇದು ಎಲ್ಲರ ಜೀವನದಲ್ಲೂ 100% ಇರುವಂತದ್ದು. ಆದ್ರೆ ಮತ್ತೆ ಕ್ರಿಯೆ ಮಾಡಿ, ಅದೇನ್ ಕ್ರಿಯೆ ಗೊತ್ತಿಲ್ಲ, ಏನು ಕೊಟ್ಟಿದೀವಿ ಗೊತ್ತಿಲ್ಲ, ಯಾಕೆ ಹುಟ್ಟಿದೀವಿ, ಹೆಂಗ್ ಹುಟ್ಟಿದೀವಿ, ಯಾಕೆ ಇಲ್ಲೇ ಹುಟ್ಟಿದೀವಿ, ಯಾಕೆ ಇಲ್ಲಿಗೆ ಬಂದ್ವಿ, ಯಾಕೆ ಹಿಂಗೇ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯವಾಗತ್ತೆ. ಅಂತ ಒಂದು ಮುಖ್ಯವಾದ ದಿನ ಈಗ ಬಂದಿದೆ ನನ್ನ ಜೀವನದಲ್ಲಿ. ನಾನು ಅಂದ್ರೆ ಯಾರು? ನಾನು ಅಂದ್ರೆ ನೀವು. ಯಾಕೆ ಅಂದ್ರೆ ನನ್ಗೋಸ್ಕರ ನಾನೇನು ಮಾಡಿಲ್ಲ. ಎಷ್ಟೋ ಜನ್ಮಗಳಲ್ಲಿ ಏನೇನೋ ಮಾಡಿದೆ, ಯಾವ ಜನ್ಮದಲ್ಲೂ ಏನೂ ತಗೊಂಡೋಗಿಲ್ಲ, ಎಲ್ಲ ಇಲ್ಲೇ ಮತ್ತೆ ಮತ್ತೆ ಬರ್ತಾ ಇತ್ತು, ಬಂದು ಮಾಡ್ಕೊಂಡು ಹೋಗ್ತೀನಿ. ಸೊ ಆ ರೀತಿ ನಾನೊಂದು ಇನ್ಕಂಪ್ಲೀಟ್ ಕೆಲಸ ಅಥವಾ ನಾನ್ ಮಾಡಿದೀನಿ, ಆದ್ರೆ ಅದು ನಡೀತಿಲ್ಲ ಈಗ, ಹಂಗಾಗಿ ಮತ್ತೆ ಬಂದಿದ್ದೀನಿ, ಮತ್ತೆ ಈಗ ಮಾಡ್ತಿದ್ದೀನಿ. ಏನ್ ಆ ಕೆಲ್ಸ? ಅದೇ ದೇವಿಯ ಸೇವೆ, ದೇವಿಯ ನಾವು ಸಾಧಕರು ಅಲ್ವಾ. ಇದರಲ್ಲಿ ನನಗೆ ಹೊರಗಡೆ ಏನು ಬೇಕಾಗಿಲ್ಲ. ಹೊರಗಡೆ ಅಂದ್ರೆ ಏನು? ಹೊರಗಡೆ ಒಂದು ದೇವಾಲಯ, ಒಂದು ದೇವಸ್ಥಾನ, ಒಂದು ದೇವರು, ಒಂದು ಶಕ್ತಿ, ಒಂದು ಪೂಜೆ, ಇದೆಲ್ಲ ಏನು ಬೇಕಾಗಿಲ್ಲ. ನಿಜವಾಗ್ಲು ಏನು ಬೇಕಾಗಿಲ್ಲ. ಯಾಕಂದ್ರೆ ಕಣ್ ಮುಚ್ಕೊಂಡು ಒಳಗಡೆನೆ ಏನ್ ಬೇಕಾದ್ರೂ ನಾವು ಪರಿಕಲ್ಪನೆ ಮಾಡಿ, ಸೇವೆ ಮಾಡಿ, ಪೂಜೆ ಮಾಡಿ ಆಚೆ ಬಂದ್ಬಿಡಿ. ಆದ್ರೆ ಜನಕ್ಕೆ, ಸಾರ್ವಜನಿಕರಿಗೆ, ಕಷ್ಟದಲ್ಲಿರುವಂತ ಮಾನವರಿಗೆ, ಸತ್ತೋಗಿರುವಂತ ಮನುಷ್ಯರಿಗೆ, ಬದುಕಿರುವಂತ ಮನುಷ್ಯರಿಗೆ, ಸಾಯ್ತಾ ಬದುಕಿರುವಂತ ಮನುಷ್ಯರು, ಬಹಳ ಕಷ್ಟದಲ್ಲಿರುವಂತ ಇಂಥವ್ರಿಗೋಸ್ಕರ ಎಲ್ಲ ಏನೋ ಒಂದು ಮಾಡ್ಬೇಕಲ್ವಾ. ಆ ಒಂದು ಕ್ರಿಯೆನೇ ಈ ಒಂದು ದೇವಾಲಯದ ಸ್ಥಾಪನೆ. ಸುಮಾರು 4000 ವರ್ಷದ ಹಿಂದೆ ಒಂದು ಕಪ್ಪು ಕಲ್ಲು ಇಲ್ಲಿ ಸ್ಥಾಪನೆ ಮಾಡಿದ್ರು. ಆಗ ಜನ ಕಡಿಮೆ, ಮಾನವರು ಕಡಿಮೆ, ಅಲ್ಲೊಬ್ರು ಇರೋರು. ನನ್ನ ಮೊಟ್ಟ ಮೊದಲನೇ ಜನ್ಮದಲ್ಲಿ ನಾನು ಜನ್ಮ ತಾಳ್ದಾಗ ಇಡೀ ಭೂಲೋಕಕ್ಕೆ ಒಂದು 20-30 ಜನ ಇದ್ರೆ ದೊಡ್ಡ ವಿಚಾರ. ಅದು ಎಷ್ಟು 1000 ವರ್ಷ ಅಂತ ನೆನಪಿಲ್ಲ. ಆಗ ಈ ಭೂಮಿ ಮೇಲೆ ಬರೀ 1% ಭೂಮಿ, 99% ಜಲ ಇದ್ದಂತ ಒಂದು ಕಾಲ. ಅದಾದ್ಮೇಲೆ 4000 ವರ್ಷದ ಹಿಂದೆ ಮತ್ತೆ ಜನ್ಮ ಆಯ್ತು. ಅದೇ 2ನೇ ಜನ್ಮ. ಈಗ ನಾನು ಎಲ್ಲಿ ಈ ಒಂದು ದೇವಾಲಯ ಸ್ಥಾಪನೆ ಮಾಡಿದ್ದೀನಿ, ಅದೇ ಜಾಗ. ಅದರಲ್ಲೂ ಈ ಕಾಲದಲ್ಲಿ ನನಗೆ ಬೇಕಾಗಿರುವಂತ ರೀತಿ ಒಂದು ದೇವಾಲಯ ಇನ್ನೂ ಆಗ್ಲಿಲ್ಲ. ಯಾಕಂದ್ರೆ 5 ಶಕ್ತಿ ದೇವತೆಯರು ಒಂದು ಗರ್ಭಗುಡಿಯಲ್ಲಿ ನೆಲೆ ಹೂರೋದು ಈ ಭೂಮಿ ಮೇಲೆ ಹೊಸದಾಗಿ ಯಾರಾದ್ರೂ ಬಂದು ಸ್ಥಾಪನೆ ಮಾಡಿದ್ರೆ ಸಾಧ್ಯನೇ. ಒಬ್ಬೊಬ್ರು ಕೂಡ ಮಹಾನ್ ಶಕ್ತಿಯ ಅಗ್ನಿ, ಭದ್ರಕಾಳಿ, ಕಮಾಕ್ಯ, ಭೂದೇವಿ, ಶ್ರೀಚಕ್ರ ತ್ರಿಪುರ ಸುಂದರಿ, ಆಕಾಶ ತತ್ವ, ಮಹಾಲಕ್ಷ್ಮಿ, ವಾಯು ತತ್ವ, ಗಂಗಾದೇವಿ, ಜಲ. ಈ 5 ಜನ ದೇವತೆಯರ ಉದ್ಭವ ಮೂರ್ತಿಗಳು ಹಾಗೂ ಪ್ರತಿಮೆಗಳು ಸ್ಥಾಪನೆ ಮಾಡ್ತಾ ಇರುವಂತ ಒಂದು ಶುಭ ಕಾಲ ಇದು. ಅಘೋರ ಮತ್ತು ತಾಂತ್ರಿಕ ಕ್ರಿಯೆಗಳು ಇಲ್ಲಿ ನಡೆಯುವಂತ ಕ್ರಿಯೆಗಳು: ಶ್ರೀ ಭದ್ರಕಾಳಿ ತಾಂತ್ರಿಕ ಕ್ರಿಯೆ, ಕಾಮಾಖ್ಯ ತಾಂತ್ರಿಕ ಕ್ರಿಯೆ, ಭೈರವಿ ತಾಂತ್ರಿಕ ಕ್ರಿಯೆ, ಉಚ್ಚಿಷ್ಟ ಮಹಾಗಣಪತಿ ತಾಂತ್ರಿಕ ಕ್ರಿಯೆ, ಕಮಲಾತ್ಮಿಕ ತಾಂತ್ರಿಕ ಕ್ರಿಯೆ, ಬಗಳಾಮುಖಿ ತಾಂತ್ರಿಕ ಕ್ರಿಯೆ, ಖಡ್ಗರಾವಣ ತಂತ್ರ ಕ್ರಿಯೆ, ಅಘೋರ ಜ್ವಾಲಾ ಭೈರವಿ ತಂತ್ರ ಕ್ರಿಯೆ, ಸ್ಮಶಾನ ಕಾಳಿ ತಂತ್ರಕ್ರಿಯೆ, ದಶಮಹಾವಿದ್ಯಾ ತಂತ್ರಕ್ರಿಯೆ, ಸಪ್ತಮಾತ್ರಿಕ ತಂತ್ರಕ್ರಿಯೆ ನಡೆಯುವಂಥದ್ದು ಈ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ, ಬಹಳ ಮುಖ್ಯವಾಗಿ ನಡೆಯುವಂಥದ್ದು ಇದೆಲ್ಲ ಇರುತ್ತೆ. ನಾವು ನಮ್ಮ ಒಂದು ವಿಚಾರಕ್ಕೆ ಬರೋದಾದ್ರೆ, ನಾನು ಕೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಈ ಒಂದು ದೇವಸ್ಥಾನಕ್ಕೆ ನಿಮ್ಮ ಎಂಥ ಸಮಸ್ಯೆನೇ ಇರಲಿ ತಗೊಂಡು ಬಂದು ಆ ದೇವಿಯರಿಗೆ ಒಪ್ಸಿದ್ರೆ, ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ನಿಮ್ಗೆ ಎಂಥ ಸಮಸ್ಯೆನೇ ಇರಲಿ ಬಂದು ದೇವಿಯರಿಗೆ ಒಪ್ಸ್ಬಿಟ್ಟು, ಅಮ್ಮ ನನಗೆ ಈ ಥರ ಇದೆ, ನನಗೆ ಈ ಥರ ಮಾಡ್ರಿ, ನನಗೆ ಈ ಥರ ಮಾಡಿದ್ರೆ ನಾನು ನಿಮ್ಮ ದೇವಸ್ಥಾನಕ್ಕೆ ಮಾಡ್ತೀನಿ ಅಂತೇಳಿ ನೀವು ಒಂದು ಹರಕೆ ಮಾಡಿಕೊಂಡು ನೀವೇನಾದರೂ ಮಾಡ್ಕೊಂಡಿದ್ದಲ್ಲಿ ಖಂಡಿತ ದೇವಿಯರು ನಿಮಗೆ ಬೇರೆ ಲೆಕ್ಕಾಚಾರದಲ್ಲೇ ಆಶೀರ್ವಾದ ಮಾಡಿ. ಅದೇ ರೀತಿ ಇದು ಪಂಚಭೂತಗಳಿಗೆ ಸಂಬಂಧಪಟ್ಟಿರುವಂತದ್ದು ಅಲ್ವಾ. ಕಾಮಾಖ್ಯ ದೇವಿ ನಿಮಗೆ ಭೂಮಿಗೆ ಸಂಬಂಧಪಟ್ಟ ಒಂದು ದೋಷನ ನಿವಾರಣೆ ಮಾಡ್ತಾರೆ. ಕಾಳಿಕಾ ದೇವಿ ನಿಮ್ಮ ದೃಷ್ಟಿ ಆಗ್ಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ಮುಖ್ಯವಾಗಿ ಬೆಂಕಿಗೆ ಸಂಬಂಧಪಟ್ಟ ಒಂದು ದೋಷ ನಿವಾರಣೆ ಮಾಡ್ತಾಳೆ. ಹಾಗೆ ಅದೇ ರೀತಿ ಹಣಕ್ಕೆ ಸಂಬಂಧಪಟ್ಟ ಒಂದು ದೋಷ ಮಹಾಲಕ್ಷ್ಮಿ ನಿವಾರಣೆ ಮಾಡ್ತಾರೆ ವಾಯು ತತ್ವದಿಂದ. ಅದೇ ರೀತಿ ಜಲ ಅಂದ್ರೆ ಗಂಗಾದೇವಿ
ನಿಮ್ಮ ಆರೋಗ್ಯ, ನಿಮ್ಮ ಚರ್ಮ, ನಿಮ್ಮ ಸೌಂದರ್ಯ ಇದಕ್ಕೆಲ್ಲ ಸಂಬಂಧಪಟ್ಟು ನೋಡ್ಕೋತಾರೆ. ಹಾಗೆ ನಮ್ಮ ಶ್ರೀಚಕ್ರ ತ್ರಿಪುರ ಸುಂದರಿ ಅವರು ಎಲ್ಲ ರೀತಿ ಪರಗಳಲ್ಲಿ ಇಹಲೋಕದಲ್ಲಿ ಬೇಕಾಗಿರುವಂಥದ್ದು, ಪರಲೋಕದಲ್ಲಿ ಬೇಕಾಗಿರುವಂಥದ್ದು ಎಲ್ಲ ಕೊಟ್ಟು ಕಾಪಾಡ್ತಾಳೆ. ಹಾಗಾಗಿ ನೀವು ನನ್ನನ್ನೇ ನೋಡ್ಬೇಕು ಅಂತ ಬರೋದಕ್ಕಿಂತ ದೇವರ ಒಂದು ಸೇವೆ ಮಾಡಿ, ದೇವಿಯರ ಒಂದು ಸೇವೆ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಯಾವುದೇ ಕಾರಣಕ್ಕೂ ಇಂಥ ಒಂದು ಅವಕಾಶ ಬಿಟ್ಕೊಡ್ಬೇಡಿ. ಇಂಥ ಒಂದು ಅವಕಾಶನ ಮರಿದಿರ ನೀವು ಬಂದು ನಿಮ್ಗೆ ಒಂದು ಒಳ್ಳೇದು ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿ. ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯವಾಗಿ ಈ ಜನ್ಮದಲ್ಲಿ ನನಗಿರುವಂತಹ ಬಹಳ ಮುಖ್ಯವಾದ ಘಟ್ಟ, ಇದಾದ್ಮೇಲೆ ಏನಾದರೂ ಆಗಲಿ, ಇದಕ್ಕೆ ಮೊದಲು ಏನಾದರೂ ಆಗಿರಲಿ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದೇ ರೀತಿ ಪ್ರತಿ ಜನ್ಮದಲ್ಲೂ ನಾನು ಇದೇ ಸ್ಥಳದಲ್ಲಿ ಮಾಡ್ತಾ ಬಂದಿದ್ದೆ. 4000 ವರ್ಷದ ನಂತರ 3000 ವರ್ಷದ ಸಮಯದಲ್ಲಿ ಮತ್ತೆ ಬಂದು ಬನ್ನಿ ಮರ ಇಲ್ಲಿ ನೆಟ್ಬಿಟ್ಟು ಹೋಗಿದ್ದೆ. ಬನ್ನಿ ಮರ ನೆಟ್ಟು ಆ ಒಂದು ಕಲ್ಲು, ಆ ಬನ್ನಿ ಮರ, ಅದರ ಒಂದು ಸೇವೆ ಮಾಡಿ ಹೋಗಿದ್ದೆ. ಅದರಲ್ಲೇ ಬನ್ನಿ ಮಹಾಂಕಾಳಿ. ಅಲ್ಲಿಂದ ಮುಂದಕ್ಕೆ ಮತ್ತೆ ಒಂದು 500 ವರ್ಷದಲ್ಲಿ ಮತ್ತೆ ಹುಟ್ಟಿ ಒಂದು ಸಣ್ಣದಾದ ಒಂದು ಗುಡಿ ಕಟ್ಟಿ, ಆ ಒಂದು ಬಿಸಿಲು, ಮಳೆ, ಚಳಿ, ಗಾಳಿ ಇದಕ್ಕೆಲ್ಲದಕ್ಕಂತ ಒಂದು ಸಣ್ಣದಾದ ಬಂಡೆಗಳಲ್ಲಿ ಒಂದು ಗುಡಿ ಕಟ್ಟಿ ಹೋದೆ. ಅಲ್ಲಿ ಸೇವೆ ಮಾಡ್ಕೊಂಡು ಹೋದೆ. ಹಾಗೆ ಎಷ್ಟೋ ಸಲಿ ಈ ಒಂದು ದೇವಾಲಯದ ನಿರ್ಮಾಣ, ಪುನರ್ನಿರ್ಮಾಣ ಈ ರೀತಿ ಮಾಡ್ತಾನೆ ಬಂದೆ. ಒಂದು ಸಮಯದಲ್ಲಿ ಆದಿಶಂಕರಾಚಾರ್ಯರ ಕಾಲದಲ್ಲಿ ಅವರು ಪಾದಯಾತ್ರೆ ಮಾಡಿದಾಗ ಅವರನ್ನ ಬೇಡ್ಕೊಂಡು, ನೋಡಿ ಇವಾಗ ಕಣ್ಮುಚ್ಕೊಂಡು ಅವ್ರ ಬಗ್ಗೆ ಅದ್ ನೆನ್ಸ್ಕೊಂಡ್ರೆ ಆ ಒಂದು ಸಮಯ, ಆ ಒಂದು ದಿನ, ಆ ಒಂದು ಸೇವೆ ಎಲ್ಲ ಹಂಗೆ ನೆನಪಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಹಂಗೆ ಅದೊಂದು ಸವಿ ನೆನಪು. ಅದನ್ನ ಅನುಭವಿಸೋರು ಮಾತ್ರ ಅರ್ಥ ಆಗತ್ತೆ, ಜ್ಞಾನಿಗಳಿಗೆ ಅರ್ಥ ಆಗತ್ತೆ, ಧ್ಯಾನದಲ್ಲಿ ನೋಡೋಂಥವ್ರಿಗೆ ಅರ್ಥ ಆಗತ್ತೆ. ಇವೆಲ್ಲ ಬಹಳ ಶ್ರೇಷ್ಠವಾದ ಅನುಭವಗಳು. ಇದಕ್ಕೆ ನಾವು ಪ್ರೂಫ್ ಕೊಡಕ್ಕಾಗಲ್ಲ. ಅಲ್ಗೂ ಕೆಲವೊಂದು ಪ್ರೂಫ್ಗಳಿದಾವೆ, ಯಾವಾಗಾದ್ರೂ ತೋರಿಸ್ತೀನಿ. ಅದು ಹಾಗೆ ಅವರ ಒಂದು ಸಾನ್ನಿಧ್ಯದಲ್ಲಿ, ಅವರ ಒಂದು ಆಶೀರ್ವಾದದಿಂದ ಆಗ ಶ್ರೀಚಕ್ರ ಸ್ಥಾಪನೆ ಕೂಡ ಮಾಡಿದ್ದೆ. ಆದರೆ 1000 ವರ್ಷದ ಹಿಂದೆ ಸಂಪೂರ್ಣವಾಗಿ ಅನ್ಯ ಮತಸ್ಥರು ನಾಶ ಮಾಡಿ ಪೂರ್ತಿಯಾಗಿ ಹೆಸರೇ ಇಲ್ದಂಗೆ ಮಾಡಕ್, ಮತ್ತೆ 1000 ವರ್ಷದ ನಂತರ ಬಹಳ ಬಡ ಅಂದ್ರೆ ಬಡ ಕುಟುಂಬ ನಮ್ದು. ಎಷ್ಟು ಬಡ ಕುಟುಂಬ ಅಂದ್ರೆ, ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಇರ್ಬೇಕಾದ್ರನೆ ಇಬ್ಬರನ್ನ ತಂದೆ ತಾಯಿನ ಕಳ್ಕೊಂಡೆ. ಒಬ್ಬ ತಮ್ಮ, ಒಬ್ಬ ತಂಗಿ. ನಮ್ಮ ಬಂಧುಗಳು ನಮ್ಮನ್ನ ಅವರ ಶಕ್ತಿ ಇರೋವರೆಗೂ ನೋಡಿದ್ರು. ಅದಾದ್ಮೇಲೆ ನಮ್ಮನ್ನ ಹಾಸ್ಟೆಲ್ಗೆ ಹಾಕೋದ್ರು. ಅವರು ಏನು ಆ ಥರ ಅನುಕೂಲವಾಗಿರ್ಲಿಲ್ಲ. ಆ ಸಮಯದಲ್ಲಿ ದೇವಾಲಯ ಸ್ಥಾಪನೆ ಮಾಡಿದೆ. ಅದಕ್ಕೆ ಮುಂಚೆ ಒಂದ್ಸರಿ ಸ್ಥಾಪನೆ ಮಾಡಿದೆ. ಇವತ್ತಿಗೆ ಎಲ್ಲ ಪಂಚಶಕ್ತಿಯರು, ಪಂಚಭೂತಗಳ ಸಮೇತವಾಗಿ ಬಂದು ನೆಲೆಸ್ತಾ ಇದ್ದಾರೆ. ಈ ಒಂದು ಡೇಟ್ ಹೇಳೋದಾದ್ರೆ 29ನೇ ತಾರೀಕು ಏಪ್ರಿಲ್ 2026 ಹಾಗೂ 30ನೇ ತಾರೀಕು ಏಪ್ರಿಲ್ 2026 ಹಾಗೂ 1ನೇ ತಾರೀಕು ಮೇ 2026 ಇದೇ ಬೆಂಗಳೂರಿಂದ ಹೈದ್ರಾಬಾದ್ ಹೋಗುವಂತ ಹೆದ್ದಾರಿ, ಹೈವೇ NH7 NH43 ಅಂತ ಕರೀತಾರೆ. ಬೆಂಗಳೂರಿಂದ ಸರಿಸುಮಾರು 80 ಕಿಲೋಮೀಟರ್ ದೂರದಲ್ಲಿ, ಯಲಹಂಕದಿಂದ ದೇವನಹಳ್ಳಿ, ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರದಿಂದ ಪೆರೇಸಂದ್ರ ಕ್ರಾಸ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ನಮ್ಮ ಈ ಒಂದು ಬೋರ್ಡ್ ಎಲ್ಲ ಕಾಣಿಸುತ್ತೆ. ಈ ಒಂದು ದೇವಸ್ಥಾನದ ಒಂದು ಲೊಕೇಶನ್ ಕೂಡ ನಿಮ್ಗೆ ನಮ್ಮವರು ಸಿಕ್ಕೋ ಹಾಗೆ ಮಾಡ್ತಾರೆ. ಈ ಒಂದು ಬಹಳ ಮುಖ್ಯವಾದ ಈ ಕಾಲಘಟ್ಟದಲ್ಲಿ ದೇವರ ಭದ್ರಕಾಳಿ ತಾಂತ್ರಿಕ ದೇವಾಲಯ ಹಾಗೂ ಸಪರಿವಾರ ಶ್ರೀ ಭದ್ರಕಾಳಿ ಅಷ್ಟಬಂಧ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವಕ್ಕೆ ಆಹ್ವಾನ ನೀಡ್ತಾ ಇದ್ದೀನಿ. ನಿಮ್ಮೊಂದಿಗೆ ನಾನಿದ್ದೀನಿ, ನನ್ನೊಂದಿಗೆ ನೀವಿದ್ದೀರಾ? ಯೋಚನೆ ಮಾಡಿ. ಖಂಡಿತ ಇದ್ರೆ ನನ್ನ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಎಲ್ಲಾ ಆಶೀರ್ವಾದಗಳು
ಎಲ್ಲಾ ದೇವಿಯರ ಆಶೀರ್ವಾದ. ಯಾರ್ಯಾರು ದೇವಿಯರು? ಶ್ರೀ ಭದ್ರಕಾಳಿ, ಶ್ರೀ ಕಾಮಾಖ್ಯ ದೇವಿ, ಶ್ರೀ ಚಕ್ರ ತ್ರಿಪುರ ಸುಂದರಿ, ಶ್ರೀ ಗಂಗಾದೇವಿ, ಶ್ರೀ ಮಹಾಲಕ್ಷ್ಮಿ, 5 ಜನ ದೇವತೆಯರು. ಅದಲ್ಲದೆ ಮಹಾಗಣಪತಿ ಗರ್ಭಗುಡಿಯ ಎದುರುಗಡೆ, ಗರ್ಭಗುಡಿಯ ಎಡ ಹಾಗೂ ಬಲಭಾಗದಲ್ಲಿ ಮಹಾಗಣಪತಿ, ಮಹೇಶ್ವರ, ನಂದೀಶ್ವರ ಹಾಗೂ ಎಡಭಾಗದಲ್ಲಿ ಮಹಾಕಾಳ ಭೈರವ ಹಾಗೂ ಬಲಿಪೀಠ ಎಲ್ಲ ಇರುತ್ತೆ, ಪ್ರತಿಷ್ಠಾಪನೆ ಇರುತ್ತೆ. ಎಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು, ಆಯ್ತಾ? ಏನೇನು ಕಾರ್ಯಕ್ರಮ ಇದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. 29/4/2026 ಬುಧವಾರ ವೈಶಾಖ ಶುಕ್ಲ ಪಕ್ಷ ತ್ರಯೋದಶಿ ಸಂಜೆ 6ಕ್ಕೆ ಗುರು ಗಣಪತಿ ಪ್ರಾರ್ಥನೆ, ಗಂಗಾ ಪೂಜೆ, ಗಣಪತಿ ಪೂಜೆ, ಸ್ವಸ್ತಿ ವಾಚನ, ದೇವಾನಂದಿ ಪಂಚಗವ್ಯ ಮೇಳನ, ರಕ್ಷಾ ಸ್ತೋತ್ರ ಪೂಜೆ, ವಾಸ್ತು ರಕ್ಷೋಗ್ನ ಹವನ, ವಾಸ್ತು ಪರ್ಯಾಗ್ನಿಕರಣ, ವಾಸ್ತು ಬಲಿ, ಪುಣ್ಯಾಹುತಿ, ಮಹಾಮಂಗಳಾರತಿ. ಇದು 29ನೇ ತಾರೀಕು ಸಂಜೆ 6ಕ್ಕೆ ಸ್ಟಾರ್ಟ್. ಇನ್ನು 30ನೇ ತಾರೀಕು ಗುರುವಾರ ಬೆಳಗ್ಗೆ 8ಕ್ಕೆ ಗುರು ಗಣಪತಿ ಪೂಜೆ, ವೇದ ಪಾರಾಯಣ, ಕರ್ಮಣ್ಯ ಪುಣ್ಯಾಹ ವಾಚನ, ಕರ್ತೃಕ ವಾರಣ, ಕಳಶ ಸ್ಥಾಪನೆ, ದೇವತಾ ಬಿಂಬ ಸ್ಥಾಪನೆ, ಮಹಾಗಣಪತಿ ಹವನ, ಜಲಾದಿವಾಸ ಆದಿವಾಸ ಹೋಮ, ನವಗ್ರಹ ಹವನ, ಧಾನ್ಯಾದಿವಾಸ, ಷೋಡಶೋಪಚಾರ ಪೂಜೆ, ಪೂರ್ಣಾಹುತಿ, ಮಂಗಳಾರತಿ, ಸಂಜೆ 6ಕ್ಕೆ ಗಣಪತಿ ಪ್ರಾರ್ಥನೆ, ಮಹಾಸುದರ್ಶನ ಹವನ, ದೀಕ್ಷಾ ಹವನ, ಪುಷ್ಪಾದಿವಾಸ, ಶಯಾದಿವಾಸ, ಅದಿವಾಸ ಪೂಜೆಗಳು, ಶಿಖರ ಪ್ರತಿಷ್ಠೆ, ಪಿಂಡಿಕಾ ಸ್ಥಾಪನ, ಅಷ್ಟಬಂಧ ಸ್ಥಾಪನ, ಪೂರ್ಣಾಹುತಿ, ಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ. ಇದೆಲ್ಲ 30ನೇ ತಾರೀಕು ಇರುತ್ತೆ. ಇನ್ನು ದಿನಾಂಕ 1ನೇ ತಾರೀಕು ಅಂದ್ರೆ 1 ಮೇ 2026 ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಮತ್ತೆ ಗಣಪತಿ ಪ್ರಾರ್ಥನೆ, ಸಪರಿವಾರ ದೇವತಾ ಹೋಮ ಮತ್ತು ರುದ್ರ ಹೋಮ. ಸಮಯ 9:20ರಿಂದ 10:20 ಗಂಟೆಯೊಳಗೆ ಸಲ್ಲುವ ಮಿಥುನ ಲಗ್ನದಲ್ಲಿ ನೇತ್ರೋನ್ಮಿಲನ, ಪ್ರಾಣ ಪ್ರತಿಷ್ಠಾಪನೆ, ಕಲಶೋತ್ಸವ, ಕಾಲತತ್ವ ಹೋಮ, ಗೋಪೂಜೆ, ನಿರೀಕ್ಷಣ, ಪಂಚಮಹಾಬಲಿ, ಕೂಷ್ಮಾಂಡ ಬಲಿ, ಧೇನು ದರ್ಶನ, ಫಲಪಂಚಾಮೃತ ಅಭಿಷೇಕ, ಬ್ರಹ್ಮ ಕುಂಭಾಭಿಷೇಕ, ಭದ್ರಕಾಳಿ ಸಹಸ್ರನಾಮಾರ್ಚನೆ, ಪುಷ್ಪಾರ್ಚನೆ, ಚಂಡಿಕಾ ಹವನ, ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ. ಇದೆಲ್ಲ 1ನೇ ತಾರೀಕು ಇರುತ್ತೆ. ಇನ್ನು ಈ ಭದ್ರಕಾಳಿ ತಾಂತ್ರಿಕ ಕ್ಷೇತ್ರ ಮಹಿಮೆ ಇಲ್ಲಿ ನಮ್ಮ ಈ ಒಂದು ಪಾಂಪ್ಲೆಟ್ ಅಲ್ಲಿ ಪ್ರಿಂಟ್ ಆಗಿರುವಂತದ್ದು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಈ ಪವಿತ್ರ ಸ್ಥಳವು ಬನ್ನಿ ವೃಕ್ಷದ ರೊಸೋಪಿಸ್ ಸೆನೆರಾರಿಯಾ ಸಾನ್ನಿಧ್ಯದಿಂದ ಪುರಾತನ ಕಾಲದಿಂದಲೇ ಸುಮಾರು ಕ್ರಿಸ್ತಪೂರ್ವ 1000-800 ಆದಿ ಶಕ್ತಿ ಆರಾಧನೆಯ ಕೇಂದ್ರವಾಗಿತ್ತು. ಇಲ್ಲಿ ಶ್ರೀ ಭದ್ರಕಾಳಿ ಬನ್ನಿ ಮಹಂಕಾಳಿ ಘಟಾದೇವಿ ಅಗ್ನಿ ತತ್ವದ ರೂಪದಲ್ಲಿ ಕ್ಷೇತ್ರ ರಕ್ಷಕಿಯಾಗಿ ಪ್ರತ್ಯಕ್ಷಲಾಗಿದ್ದಳು. ಈ ಕ್ಷೇತ್ರವು ಪುರಾತನ ದಕ್ಷಿಣ ಉತ್ತರ ಮಾರ್ಗದ ಇಂದಿನ NH7 NH43 ಹೆದ್ದಾರಿ ಮೇಲೆ ಇರುವುದರಿಂದ ಇದು ವ್ಯಾಪಾರಿಗಳು, ಋಷಿಗಳು ಹಾಗೂ ಯಾತ್ರಿಕರು ಪ್ರಮುಖ ಸಂಚಾರ ಮಾರ್ಗವಾಗಿತ್ತು ಆ ಕಾಲದಲ್ಲಿ. ಈ ಪ್ರದೇಶವು ವಿವಿಧ ಮಹಾವಂಶಗಳ ಆಡಳಿತ ಕದಂಬ ವಂಶವನ್ನು ಸೂಚಿಸುತ್ತದೆ. ಹೊಯ್ಸಳ ಕಾಲದಲ್ಲಿ ಕ್ರಿಸ್ತಶಕ 1000ರಿಂದ 1346 ಈ ಕ್ಷೇತ್ರವು ಅತ್ಯುನ್ನತ ಸ್ಥಿತಿಯನ್ನು ಪಡೆದಿತ್ತು. ನಂತರ ಕ್ರಿಸ್ತಶಕ 1311ರಿಂದ 1565ರವರೆಗೂ ನಡೆದ ಅಶಾಂತಿಯ ಪರಿಣಾಮವಾಗಿ ದೇವಾಲಯವು ಹಾಳಾಯಿತು. ಆದಾಗ್ಯೂ ಬನ್ನಿ ಮರವು ಕ್ಷೇತ್ರದ ಸಾಕ್ಷಿಯಾಗಿ ಉಳಿದುಕೊಂಡಿದೆ. 2010ರಲ್ಲಿ ದೇವಾಲಯ ಪುನಃ ಪ್ರತಿಷ್ಠೆಯನ್ನು ನಡೆಯಿತು. 2026ರಲ್ಲಿ ಭದ್ರಕಾಳಿ ತಾಂತ್ರಿಕ ದೇವಾಲಯವನ್ನು ಸಂಪೂರ್ಣವಾಗಿ ಗೊಳಿಸಲಾಗುತ್ತಿದೆ. ಇವತ್ತಿಂದು ಕರೆಂಟ್ 2010ರಲ್ಲಿ ಬಹಳ ಕಷ್ಟಪಟ್ಟು ಅದು ಬಿಡಿ ಹೇಳ್ಬಾರ್ದು, ಅಷ್ಟು ಕಷ್ಟಪಟ್ಟು ಮಾಡಿದೆ. ಆದ್ರೆ ಈಗ ಅದಕ್ಕೆ 100ರಷ್ಟು ಕಷ್ಟಪಟ್ಟು, ಅದಕ್ಕೆ 100ರಷ್ಟು ಖರ್ಚು ಮಾಡಿ ಮಾಡ್ತಿರುವಂಥದ್ದು ಒಂದು ವಿಶೇಷವಾದ ಒಂದು ವಿಚಾರ. ನಾನು ಮೊದಲೇ ಹೇಳಿದೆ, ನಿಮ್ಗೋಸ್ಕರ, ನನ್ಗೋಸ್ಕರ ಅಲ್ಲ. ಹಂಗಾಗಿ ನೀವು ಬರ್ಬೇಕು, ನೀವು ಬನ್ನಿ,
ನೀವು ಬಂದು ಆ ದೇವಿಯರ ಆಶೀರ್ವಾದ ತಗೊಂಡೋಗಿ. ನಿಮ್ದೇನ್ ಖರ್ಚಿದೆ ಹೇಳಿ? ಬರೋದೋಗೋದು ಖರ್ಚು ತಾನೆ. ಇದು ಕೇವಲ ದೇವಾಲಯವಲ್ಲ, ಪುನರ್ಜಾಗೃತವಾದ ಶಕ್ತಿ ಪೀಠವಾಗಿದೆ. ಶ್ರೀ ಭದ್ರಕಾಳಿ ದೇವಿಯೈ ನಮಃ ಅಂತ ಹೇಳಿ ಇದನ್ನ ಈ ಕ್ಷೇತ್ರದ ಒಂದು ಎಲ್ಲರೂ ಕುಟುಂಬ ಸಮೇತರಾಗಿ ಬರ್ಬೇಕು. ಈ ಒಂದೆರಡು ಮಾತು ಇಲ್ಲಿ ಮುಗಿಸ್ತಿದ್ದೀನಿ. ನಮಸ್ಕಾರ.